ಒಂದೆಡೆ ಗರಿ ಗರಿ ಪಂಚೆಯಲ್ಲಿ ಹಳ್ಳಿ ಹೈದರಾದ ಕೋರಳು, ಸೀರೆ ಉಟ್ಕೊಂಡು ಪಕ್ಕ ಹಳ್ಳಿ ಹುಡುಗಿಯರಾದ ಹೆಣ್ಮಕ್ಳು. ಇನ್ನೊಂದ್ ಕಡೆ ಭರ್ಜರಿ ವ್ಯಾಪಾರನೋ ವ್ಯಾಪಾರ. ಎಲ್ಲೆಲ್ಲೂ ಕಬ್ಬು, ರಾಗಿ, ಭತ್ತದ ರಾಶಿ, ಜೊತೆಗೆ ಬಣ್ಣ ಬಣ್ಣದ ಮಡಿಕೆಯಲ್ಲಿ ಒಪ್ಪುತ್ತಿರೋ ಪೊಂಗಲ್. ಇವೆಲ್ಲವಕ್ಕೂ ಸಾಥ್ ಕೊಡ್ತಾ ಇರೋ ಹಾಡು ಕುಣಿತ. ಅಬ್ಬಬ್ಬ, ನೋಡೋಕೆ 2 ಕಣ್ ಸಾಲಲ್ಲ. ಈ ಸುಗ್ಗಿ ಸಂಭ್ರಮ ಕಂಡು ಬಂದದ್ದು ನಗರದ ನಾಗಸಂದ್ರ ಮುಖ್ಯ ರಸ್ತೆಯಲ್ಲಿರೋ ನಿಸರ್ಗ ಸ್ಕೂಲ್ ನಲ್ಲಿ. ಇಡೀ ಶಾಲಾ ಮೈದಾನ ಹಳ್ಳಿ ಸೆಟ್ ನಂತೆ ಭಾಸವಾಯಿತು. ಬಗ್ಗೆ ಏನು ಗೊತ್ತಿರಲಿಲ್ಲ. ಅದೇ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಹೇಳ್ಕೊಟ್ಟು ನಮ್ಗೆ ಈ ತರ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಸಿ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನಾವೆಲ್ಲ ಡ್ರೆಸ್ ಆಗಿ ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀವಿ. ನಮ್ಮ ಸ್ಕೂಲಲ್ಲೆಲ್ಲ ನಮ್ಗೆ ತುಂಬಾ ಇಷ್ಟ ಆಗ್ತಿದೆ. ಕಬ್ಬು, ರಾಗಿ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ಮಾಡಿಸಿದ್ದಾರೆ. ನಮ್ಗೆ ಇದೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತಿದೆ. ಪೊಂಗಲ್ ಮತ್ತೆ ವಿಶೇಷ ಕಾರ್ಯಕ್ರಮನ ಇದು ಮಾಡಿದ್ದಾರೆ ಸ್ಕೂಲಲ್ಲಿ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಪುಟಾಣಿಗಳು ಭೂದೇವಿಗೆ ನಮಿಸಿ ರಾಗಿ, ಭತ್ತ, ಕಡಲೆಕಾಯಿ, ಗೆಣಸು, ಅವರೆಕಾಯಿಗಳನ್ನ ರಾಶಿ ಮಾಡಿದ್ರು. ಈ ಸುಗ್ಗಿ ಹಬ್ಬಕ್ಕೆ ಮತ್ತಷ್ಟು ರಂಗು ತುಂಬಿದ್ದು ಮಕ್ಕಳ ಮಾರ್ಕೆಟ್. ತೊಗಲು ನುಡಿಗಳಲ್ಲಿ ಮಾರಾಟವನ್ನ ನೋಡದೆ ಕಣ್ಣಿಗೆ ಹಬ್ಬವಾಗಿತ್ತು. ಪೋಷಕರಂತೂ ಮಕ್ಕಳ ಸಂಭ್ರಮ, ಬೊಬ್ಬ ಡಾನ್ಸ್ ನೋಡಿ ಹೀರಿ ಹೀರಿ ಹಿಗ್ಗಿದ್ರು. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಪೋಷಕರು ತುಂಬಾ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ವರ್ಷ ಪೂರ್ತಿ ದನಕರುಗಳು ರೈತರಿಗೆ ಸಹಾಯ ಮಾಡಿರ್ತವೆ. ಆ ಕೃತಜ್ಞತೆಗಾಗಿ ದನಕರುಗಳಿಗೆ ಮನೆಯಲ್ಲಿ ಮಾಡಿರ್ತಕ್ಕಂತಹ ಸಿಹಿ ತಿಂಡಿಗಳನ್ನು ಉಣಬಡಿಸಿ ನಂತರ ಈ ಹಬ್ಬವನ್ನ ಆಚರಣೆ ಮಾಡ್ತಾನೆ. ಈ ಹಬ್ಬದಲ್ಲಿ ದನಕರುಗಳನ್ನ ಬೆಂಕಿಯಲ್ಲಿ ಆಯಿಸುವುದು, ಗೆಡ್ಡೆ ಗೆಣಸುಗಳನ್ನ ದನಕರುಗಳಿಗೆ ಊಟವಾಗಿ ಕೊಡುವುದು ಒಂದು ವಿಶೇಷ ಹಬ್ಬ ಆಗಿದೆ. ಇದು ನಗರ ಪ್ರದೇಶಗಳಲ್ಲಿ ಇಂದು ಮರೆಯಾಗ್ತಿದೆ. ಇದನ್ನ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವು ಈ ಶಾಲೆಯಲ್ಲಿ ನಮ್ಮ ಸೆಕ್ರೆಟರಿ ಸರ್ ಆಗಿರ್ತಕ್ಕಂಥ ಕೆಂಪರಾಜ್ ಸರ್ ಅವರ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಿಲಿಕಾನ್ ಸಿಟಿಯ ಕೆಲವು ಸ್ಕೂಲ್ಗಳಲ್ಲಿ ಸಂಕ್ರಾಂತಿ ಸಂಭ್ರಮ ರಂಗೇರಿದೆ. ನಗರದಲ್ಲೂ ಸುಗ್ಗಿ ಸಂಭ್ರಮ ಮನೆ ಮಾಡಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.